ನಾನು ತುಂಬ ದಿನದಿಂದ ಬೀಚ್ಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಅದರಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಸೊ ಬೀಚ್ಗೆ ಹೋಗಿಲ್ಲ ಅಂತ ಅಲ್ಲ, ಬಟ್ ನನ್ನ ಹಸ್ಬೆಂಡ್ ಜೊತೆ ಬೀಚ್ಗೆ ಹೋಗಬೇಕು, ಅದರಲ್ಲೂ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು. ಸೊ ನಾವೇನು ಕೇಳ್ತೀವಿ ಯೂನಿವರ್ಸ್ ಅದನ್ನ ಕೊಡುತ್ತೆ ನಮಗೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವಾಗ ಮಹಾಬಲಿಪುರಂಗೆ ಬಂದಿದ್ದೀವಿ. ಏನು ದೇವಸ್ಥಾನಕ್ಕೆ ಅಂತ ಆ್ಯಕ್ಚುಲಿ ಬಂದಿದ್ದು, ಬಟ್ ಇವಾಗ ಈವ್ನಿಂಗಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಅಂತ ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇದು ಸನ್ಲೈಟು ಏನು ಮಾಡೋಕ್ಕಾಗಲ್ಲ, ನ್ಯಾಚುರಲ್ ಎಫೆಕ್ಟು. ಸೊ ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು ಬೀಚ್ ಹತ್ರ. ನಾನು ಬೀಚಲ್ಲಿ ಸ್ವಲ್ಪ ಏನೋ ಮಾಡೋಣ ಅಂತ ಪ್ಲ್ಯಾನ್ ಎಲ್ಲ ಇಟ್ಕೊಂಡಿದ್ದೀನಿ. ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ ಅಂತ, ಅದನ್ನ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಸೊ ಅಲ್ಲಿವರೆಗೂ ನಾನಿವಾಗ ನಿಮಗೆ ಬೀಚಲ್ಲಿ ಸಿಗ್ತೀನಿ. ಅರ್ಲಿ ಮಾರ್ನಿಂಗ್ ಎದ್ದು ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ಅಂದ್ಕೊಂಡಿದ್ದೇ ಒಂದು ಆಗಿದ್ದೇ ಒಂದು. ಸೊ 9ಇಂದ 10:30ವರೆಗೂ ರಾಹುಕಾಲ ಇದೆ, ಅದು ಮುಗಿಸ್ಕೊಂಡು ಆಮೇಲೆ ಹೊರಡಿ ಅಂತ ಮನೇಲಿ ಹೇಳಿದ್ರು. ಹಾಗಾಗಿ 10:30ವರೆಗೂ ಮನೇಲೇ ಇದ್ವಿ, ರೆಡಿ ಆಗಿದ್ರು ಕೂಡ ವೆಯ್ಟ್ ಮಾಡ್ತಾ. ಆಮೇಲೆ 10:45ಗೆ ಹೊರಟ್ವಿ. ಆ್ಯಂಡ್ ಇಲ್ಲಿಂದ ಆಲ್ಮೋಸ್ಟ್ ಮಹಾಬಲಿಪುರಂ ಬಂದುಬಿಟ್ಟು ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ಇದೆ. 7 to 8 hours ಈಸಿಯಾಗಿ ಆಗುತ್ತೆ, ಬಿಕಾಸ್ 1 ಅಥವಾ 2 ಬ್ರೇಕ್ ಒಂದೇ ಸ್ಟ್ರೆಚಲ್ಲಿ 350 ಕಿಲೋಮೀಟರ್ಸ್ ಟ್ರೈ ಮಾಡ್ಬೇಕಂತಂದರೆ ಓಡಿಸೋರ್ಗೂ ಕಷ್ಟ, ಆ್ಯಂಡ್ ಜೊತೆಲಿ ಟ್ರಾವೆಲ್ ಮಾಡೋರ್ಗೂ ಕಷ್ಟ, ಎಲ್ಲ ಚಾಚಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ. ಆ್ಯಂಡ್ ರೂಮ್ಗೆ ಹೋಗ್ಬಿಟ್ಟು ಬ್ಯಾಗ್ಸ್ ಎಲ್ಲ ಇಟ್ಟು ಬಂದು ಮತ್ತು ಈವ್ನಿಂಗ್ ಬೀಚ್ ವ್ಯೂ ಸನ್ಸೆಟ್ನ ನೋಡೋಣ ಅಂತ ಬೀಚ್ಗೆ ಹೋದ್ವಿ. ನಾವು ಆ್ಯಕ್ಚುಲಿ ಬೀಚ್ ಸೈಡ್ ಪ್ರಾಪರ್ಟಿನೇ ನೋಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ಲೇಟಾಗಿ ಎಲ್ಲ ಪ್ಲ್ಯಾನ್ ಮಾಡಿದ್ರಿಂದ, ಸಡನ್ ಪ್ಲ್ಯಾನಿಂಗ್ ಆಗಿದ್ದರಿಂದ ಎಲ್ಲ ಬುಕ್ ಆಗೋಗಿತ್ತು. ಆ್ಯಂಡ್ ನಮ್ಗೆ ಆಪ್ಷನ್ ಇದ್ದಿದ್ದು ಸರ್ವಿಸ್ ಅಪಾರ್ಟ್ಮೆಂಟ್ ಒಂದೇ. ಸೊ ನಾವು ಅಲ್ಲಿದ್ವಿ. ಆ್ಯಂಡ್ ನಮ್ಮ ರೂಮಿಂದ ಬೀಚ್ಗೆ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ದೂರ. ಆ್ಯಂಡ್ ಇದು ಬೀಚ್ ಸಮುದ್ರ. ಆ್ಯಂಡ್ ಕೈದು ಪ್ರಿಂಟ್ ಇದನ್ನ ಮಾಡಬೇಕು ಅಂತಲೇ ಮೇನಾಗಿ ಬೀಚ್ಗೆ ಹೋಗೋಣ ಅಂತ ಹೇಳಿದ್ದು. ನೋಡಿ, ನಿಶ್ಶಬ್ದವಾದ ಸಮುದ್ರ, ಬೀಚು ಎಷ್ಟು ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆಯೋ ಅಷ್ಟೇ ಡೇಂಜರ್ ಕೂಡ ಸಮುದ್ರ. ಆ್ಯಂಡ್ ಒನ್ ಡೇ ನಾವು ಸ್ಯಾಟರ್ಡೇ ಹಿಂಗೆ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸಂಡೇ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಆ್ಯಂಡ್ ಬೇಗ ಬೆಳಿಗ್ಗೆನೇ 6 o'clock ಎದ್ದು ರೆಡಿಯಾಗಿ ಫ್ರೆಶಪ್ ಆಗಿ ಆ್ಯಂಡ್ ಅ ಕ್ವಿಕ್ ಔಟ್ಫಿಟ್ ಚೆಕ್. ಸೊ ದಿಸ್ ಇಸ್ ಹೌ ಮೈ ಔಟ್ಫಿಟ್ ಲುಕ್ಸ್. ಇದು ಹೊಸದು ಔಟ್ಫಿಟ್, ಹೊಸ ಡ್ರೆಸ್ಸು ನಂದು, ನಮ್ಮ ಮಮ್ಮಿ ನನಗೆ ಬರ್ಡೇಗೆ ಕೊಡಿಸಿದ್ದು. ಸೊ ಆ್ಯಂಡ್ ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇದೇ ದೇವಸ್ಥಾನ. ಆ್ಯಂಡ್ ಚೆನ್ನೈನ ಕೇಳಲೇಬೇಡಿ, ಎಷ್ಟು ಬಿಸಿಲು ಅಂತ ಅಂದರೆ ಸೀಪೋರ್ಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು. ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಾವೇ ಸ್ವಲ್ಪ ಹೊತ್ತು ಬೆಂದೇ ಹೋಗ್ಬಿಡ್ತೀವಿ, ಅಷ್ಟೊಂದು ಬಿಸಿಲಿತ್ತು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಬರುವಾಗ ಸ್ವಲ್ಪ ಆ ಬಿಸಿಗೆ ಸ್ವಲ್ಪ ಆದರೂ ತಣ್ಣಗಾಗಲಿ ಅಂತ ಒಂದು ಐಸ್ ಕ್ರೀಮು, ರೋಸ್ ಮಿಲ್ಕು ಸ್ವಲ್ಪ ಕುಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್. ಚೆನ್ನೈಯಿಂದ ನಾವು ನಿನ್ನೆ ಬಂದ್ವಿ. ಆ್ಯಂಡ್ ಇದು ಬಂದು ಹಾರ್ಟ್ ಇನ್ಸ್ಟಾಗ್ರಾಮಬಲ್ ಡೇಟ್ ಐಡಿಯಾ. ಸೊ ಇದನ್ನ ನಾವು ಚೆನ್ನೈಲಿ ಟ್ರೈ ಮಾಡಿದ್ವಿ, ಬಟ್ ಓಕೆ ಫಸ್ಟ್ ಟ್ರೈ ಅಲ್ವಾ, ಸೊ ಚೆನ್ನಾಗಿಯೇ ಬಂತು. ಬಟ್ ಇದು ನನ್ನ ಕೈ, ಇದು ನನ್ನ ಹಸ್ಬೆಂಡ್ ಕೈ. ಸೊ ಇನ್ನೊಂದು ಸ್ವಲ್ಪ ಅವ್ರಿಗೆ ಗ್ಲೂ ಹಾಕಬೇಕಿತ್ತು, ಬಿಕಾಸ್ ನಾನು ಫಸ್ಟು ಗ್ಲೂ ಚೆನ್ನಾಗಿ ಹಾಕ್ಕೊಂಬಿಟ್ಟೆ ನನ್ನ ಕೈಗೆ. ಆ್ಯಂಡ್ ಅವ್ರ ಕೈಗೆ ಹಾಕೋಕ್ಕೆ ಸ್ವಲ್ಪ ಏನೋ ಒಂದು ರೇಂಜ್ಗೆ ಓಕೆ ಬಂತು. ಬಟ್ ಇದನ್ನ ನಾನು ಹಿಂಗೆ ಪ್ರಿಸರ್ವ್ ಮಾಡಬೇಕಲ್ವಾ. ಸೊ ನಾನು ತುಂಬ ದಿನದಿಂದ ಬೀಚ್ಗೆ ಹೋಗ್ಬೇಕಂತ ಅಂದ್ಕೊಂಡು ಹೋಗಿ ಇದು ಮಾಡಿರೋದು. ಆ್ಯಂಡ್ ಇದನ್ನ ಹಿಂಗೆ ಪ್ರಿಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಫುಲ್ಲು ಪ್ಲೇನ್ ಆಗಿದೆ. ಸೊ ಅದಕ್ಕೆ ಏನು ಮಾಡ್ಬೋದು ಅಂತಂದರೆ, ನೀವು ಲಾಸ್ಟ್ ವೀಡಿಯೋಲಿ ನೋಡಿದ್ರಿ ಅಲ್ಲ, ಸೊ ನನ್ನ ಹತ್ರ ಈ ರೆಡ್ ಕಲರ್ A4 size ಶೀಟ್ ಇತ್ತು. ಹಾರ್ಟ್ ಡ್ರಾ ಮಾಡಿಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿ ಆ್ಯಂಡ್ ಮಾರ್ಕರ್ ಮಾರ್ಕರಲ್ಲಿ ಬಾರ್ಡರ್ ಹಾಕಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನಂತಂದರೆ, ನನಗೆ ಹಾರ್ಟ್ ಡ್ರಾ ಮಾಡೋಕ್ಕೆ ಬರೋಲ್ಲ, ಅದು ಕರೆಕ್ಟಾಗಂತೂ ಬರೋದಿಲ್ಲ. ಸೊ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿ ಟ್ರೈ ಮಾಡ್ತೀನಿ. ಸೊ ಇವಾಗ ಇದನ್ನು ಈಸಿಯಾಗಿ ಮಾಡಬೇಕಂದ್ರೆ ಏನು ಮಾಡ್ಬೋದು ಅಂದರೆ ತೋರಿಸ್ತೀನಿ. ಸೊ ನಂಗೆ ತುಂಬಾ ಚಿಕ್ಕ ಹಾರ್ಟ್ ಇದ್ದರೆ ಸಾಕು, ತುಂಬ ದೊಡ್ಡದಾಗಿ ಬಂದರೆ ಅದೇ ಹಾರ್ಟೇ ಹೈಲೈಟ್ ಆಗಿಬಿಡುತ್ತೆ. ಬಟ್ ಪ್ಲೇನ್ ಆಗಿದೆ ಅಂತ ಹೇಳಿ ನಾನು ಈ ಹಾರ್ಟ್ ಐಡಿಯಾನ ಯೂಸ್ ಮಾಡ್ತಾಯಿದ್ದೀನಿ. ಹೆಂಗಿದ್ರು ನನ್ನ ಹತ್ರ ರೆಡ್ ಕಲರ್ A4 size ಶೀಟ್ ಇತ್ತಲ್ವಾ, ಸೊ ಹಾಗಾಗಿ ಈ ಸೀಸರ್ನ ನಂಬ್ಕೊಳ್ಳೋದಕ್ಕಿಂತ ನಾವು ಕೈಯಲ್ಲೇ ಹರ್ಕೊಂಡ್ರೆ ಫಾಸ್ಟಾಗಿ ಆಗುತ್ತೆ, ಎಲ್ಲನೂ ಈಸಿಯಾಗಿ ಕೂಡ ಆಗುತ್ತೆ.
ಏನು ಮಾಡೋದು ಇವಾಗ, ಏನು ಮಾಡೋಕ್ಕೆ ಆಗೋದಿಲ್ಲ. ಬಟ್ ಇವಾಗ ಈ ಹಾರ್ಟ್ನ ತುಂಬ ಚಿಕ್ಕದಾಗಿ ಡ್ರಾ ಮಾಡಿದ್ರು ಕೂಡ ಆಮೇಲೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನೋಡೋಣ, ಇನ್ನೂ ಆ ಶೀಟ್ ಇದೆ, ಬಟ್ ಈ ಶೀಟಲ್ಲಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ. ಪೆನ್ ಬೇರೆ ಸರಿಯಾಗಿ ಬರೀತಿಲ್ಲ ನೋಡಿ. ಏನೋ ಒಂದು ರೇಂಜಿಗೆ ಡ್ರಾ ಮಾಡಿದ್ನಿ, ಕಾಣಿಸ್ತಿದ್ಯಾ? ನೋಡೋಣ, ಹಿಂದೆನೂ ಒಂದು ಸತಿ ಡ್ರಾ ಮಾಡ್ತೀನಿ ಹಿಂಗೆ ಬರುತ್ತೆ ಅಂತ. ಎರಡು ಆಟು ಚೆನ್ನಾಗಿ ಬಂದಿಲ್ಲ. ಸೊ ಈ ಕಡೆ ಒಂದು ಸತಿ ಫೋಲ್ಡ್ ಮಾಡ್ಬಿಟ್ಟು ಮಾಡೋಣ. ಎಷ್ಟು ಆಪ್ಷನ್ ಇದೆಯೋ ಅಷ್ಟು ಆಪ್ಷನು ಟ್ರೈ ಮಾಡೋಣ ಅಂತ. ಯಾವುದು ಬೆಸ್ಟಾಗಿ ಬರುತ್ತೋ ಅದನ್ನ ಕಟ್ ಮಾಡ್ಕೊಳ್ಳೋಣ ಅಂತ. ಕ್ರೋ ಡ್ರಾ ಮಾಡ್ತೀವಲ್ವಾ ನಾವು, ಆ ಥರ ಒಂದು ಕ್ರೋ ಡ್ರಾ ಮಾಡಿದ್ದೀನಿ ವಿ ಶೇಪಲ್ಲಿ. ಸೊ ಇದಕ್ಕೆ ಇವಾಗ ಎಕ್ಸ್ಟೆಂಡ್ ಮಾಡಿಬಿಡೋಣ ಅಂತ. ವಾವ್, ಫೈನಲಿ ಒಂದು ರೇಂಜಿಗೆ ಬಂತು ನೋಡಿ. ಇವಾಗ ಇಟ್ಸ್ ಕಟಿಂಗ್ ಟೈಮ್. ಸೊ ಕಟ್ ಮಾಡಿದ್ದೀನಿ. ಇವಾಗ ಎಷ್ಟು ಆರ್ಟ್ಸ್ ಬಂದಿದೆ, ಬಟ್ ಹಾರ್ಟು ಹಾರ್ಟ್ ಥರ ಇಲ್ಲ, ಒಂಚೂರು ಅಲ್ಲಲ್ಲಿ ಕ್ರ್ಯಾಕ್ ಆಗಿದೆ. ದಟ್ಸ್ ಓಕೆ. ಆ್ಯಂಡ್ ಪರ್ಫೆಕ್ಟಾಗಿ ಇಡಬೇಕು ಅಂತ ಏನಿಲ್ಲ, ಒಂದು ರೇಂಜಿಗೆ ಬಂದ್ರೂ ಸಾಕು. ಒಂಚೂರು ಇಲ್ಲೊಂಚೂರು ಮಾತ್ರ ಒಂದು ಕಟ್ಟು ಹಾಳಾಯಿತು. ಅದರ್ ದೆನ್ ದ್ಯಾಟ್ ಎವ್ರಿಥಿಂಗ್ ಇಸ್ ಫೈನ್. 3 ಆರ್ಟ್ಸ್ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 3 ಹಾರ್ಟ್ ಸಾಕು. ಜಾಸ್ತಿ ಹಾರ್ಟ್ ಮಾಡಿದ್ರೆ ಆಮೇಲೆ ಹಾರ್ಟೇ ಜಾಸ್ತಿ ಹೈಲೈಟಾಗಿ ಕಾಣಿಸ್ಬಿಡುತ್ತೆ. ಅದಕ್ಕೆ ಇಲ್ಲ 1 2 3 and 4. ಯಾ 1 ಮೋರ್ ಇದೆ, ಯಾಕೆ ವೇಸ್ಟ್ ಮಾಡೋದು. 5 ಯಾ ಕರೆಕ್ಟಾಗಿ ಆಗುತ್ತೆ. ಸೊ 5 ಆರ್ಟ್ನ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ 5 ಆರ್ಟ್ಸ್ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿ ಅವರೆಪ್ಪಡಿಯ ಇಟ್ ಲುಕ್ಸ್, ಬಟ್ ಸ್ಟಿಲ್ ಇನ್ನೂ ಸ್ವಲ್ಪ ಪ್ಲೇನ್ ಆಗಿದೆ. ಸೊ ನನ್ನ ಹತ್ರ ಇವಾಗ ಬ್ಲ್ಯಾಕ್ ಕಲರ್ದು ಮಾರ್ಕರ್ ಇದೆ. ಸೊ ಈ ಮಾರ್ಕರಲ್ಲಿ ಸುತ್ತ ಬಾರ್ಡರ್ ಹಾಕೋಣ. ಸೊ ಇವಾಗ ಒಂದು ರೇಂಜಿಗೆ ಕಾಣಿಸ್ತಾ ಇದೆ. ಆವಾಗಲೇ ಬೋರ್ಡಾಗಿ ಯಾರೂ ಇಲ್ದಿರೋ ತಬ್ಲಿ ಥರ ಕಾಣಿಸ್ತಿತ್ತು. ಇವಾಗ ಒಂದು ರೇಂಜಿಗೆ ಪರವಾಗಿಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ಡೇಟು ಟೈಮು ನಮ್ಮ ನೇಮ್ ಬರೆದ್ಬಿಟ್ಟು ನೋಡೋಣ, ಕಂಪ್ಲೀಟ್ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ. So that's all for this video. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ and stay tuned for more updates. Thank you for watching. Stay tuned.